ಆಳಾಪವೇತಕ್ಕೆ ಮುರಹರನೆ ಮರುಳುತನದ ಆಳಾಪವೇತಕ್ಕೆ ಮುರಹರನೆ ಪಾಂಡವನ ಹಂಬಲ ಮರೆದು ಕಳೆ ಕರಣಕ್ಕೆ ಖಾತಿಯ ಬಳಸಬೇಡೆಂದ. ಖಾತಿ ಅಂದರೆ ಸಿಟ್ಟು. ಕೇಳಿಸ್ಕೊತಾ ಇದ್ದೀನಿ, ಎಷ್ಟು ಬುದ್ಧಿವಾದ ಹೇಳ್ತಾ ಇದ್ದೀಯಪ್ಪ ಕೃಷ್ಣ. ಅವನ ಮುಖನೂ ಕುಡ್ದಿರ ನೋಡ್ದಿರ ಹೇಳ್ತಾನೆ, ಹುಚ್ಚುತನದ ಮಾತೆಲ್ಲ ನನ್ನ ಹತ್ರ ಆಡಬೇಡ, ನೀನು ಹೋಗು ನೀನು. ನಿನಗೆ ಯಾಕಪ್ಪ ಪಾಂಡವರ ಚಿಂತೆಯನ್ನು ಮರೆತು ಬಿಡು. ನನ್ನ ಮನಸ್ಸಿಗೆ ಬರೀ ಅವ್ರ ಬಗ್ಗೆನೇ ಬಂದು ನನ್ನ ಮುಂದೆನೇ ಮಾತಾಡಿ ನನಗೆ ಬುದ್ಧಿವಾದ ಹೇಳಿ ನನಗೆ ಸಿಟ್ಟನ್ನು ತರಿಸ್ಬೇಡ ಅಂತ ಹೇಳ್ತಾನೆ. ಆಮೇಲೆ ಅದಕ್ಕೆ ದುರ್ಯೋಧನ ಹೇಳ್ತಾನೆ, ಹೌದು, ಭೂಮಿನ ಕೇಳೋದಕ್ಕೆ ನೀನು ಯಾರು? ವನವಾಸಕ್ಕೆ ಕಳಿಸಿದ್ದು ನನ್ನ ಅಣ್ಣ ತಮ್ಮಂದ್ರನ್ನ, ನನ್ನ ದಾಯಾದಿಗಳನ್ನ ಅವ್ರು ಕೇಳಬೇಕಾಗಿತ್ತಲ್ಲ. ಇದರಲ್ಲಿ ನಿಂದೇನು ಸಾಬರಿ ಅನ್ನೋತರ ನಮ್ಮ ಗ್ರಾಮ್ಯ ಭಾಷೆದಲ್ಲಿ ಹೇಳ್ಬೇಕಾದ್ರೆ ವ್ಯಾಜ್ಯ ಇರೋದು ನನಗೂ ಅವ್ರಿಗೂ, ನಿಂದೇನು ಮಧ್ಯದಲ್ಲಿ ಉಸಾಬರಿ ಅಂತಾರಲ್ಲ, ನೀನು ಯಾತಕ್ಕೆ ಬಂದಿದ್ಯಾ, ನಿನಗೇನು ಅನ್ನೋ ಅರ್ಥದಲ್ಲಿ ಈ ಭೂಮಿಯನ್ನು ಕೇಳೋದಕ್ಕೆ ನೀನು ಯಾರು ಅಂತ ಕೇಳ್ತಾನೆ. ಅದು ಒಂದು ಅರ್ಥ. ಆದರೆ ಕೃಷ್ಣ ಭಗವಂತ ಅನ್ನೋದು ದುರ್ಯೋಧನನಿಗೆ ಗೊತ್ತು. ಮುಂದಿನ ಪದ್ಯಗಳಲ್ಲಿ ನಾವು ನೋಡ್ತೀವಿ. ಗೂಢಾರ್ಥದಲ್ಲಿ ಹೇಳಿರುವಂಥದ್ದು ಎಲ್ಲ ಭೂಮಿ ನೀವು ಹಿಂದೆ ಇರಬೇಕಾದ್ರೆ ನೀನು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು, ನನ್ನ ಹತ್ರ ಕೇಳಿ ನಾನು ಕೊಡಿಸುವಂಥದ್ದಲ್ಲ ಅನ್ನೋದು ಒಂದು ಗೂಢಾರ್ಥ ಅಂತ ಅಂದ್ಕೊಳ್ಳೋಣ. ಆಮೇಲೆ ಪಾಂಡವರಿಗೆ ಮೊದಲಿಗೆ ನೀನು ಇನ್ನೊಂದೇನೆಂದರೆ, ಈಗಾಗಲೇ ಪಾಂಡವರ ಒಳ್ಳೆಯತನ, ಪಾಂಡವರ ಒಂದು ಸಂಸ್ಕಾರದ ಜೀವನದಿಂದ ಅವರಿಗೆ ಅವ್ರ ಹತ್ರ ಒಳ್ಳೊಳ್ಳೆ ಸ್ನೇಹಿತರು ಈಗಾಗಲೇ ಇಟ್ಬಿಟ್ಟಿದ್ದಾರೆ. ದೃಪದ ಅವ್ರ ಕಡೆ ಇದ್ದಾರೆ. ಆಮೇಲೆ ಇವರು ದೃಪದ ರಾಜನ ಸಹಾಯ ಇದೆ, ಅವರ ಗೆಳೆತನೂ ಸಿಕ್ಕಿದೆ. ಜೊತೆಗೆ ಮಮ ಪಾಂಡವ ಅಂತ ನನ್ನ ಉಸಿರೇ ಪಾಂಡವರು ಅಂತ ಹೇಳೋದಕ್ಕೆ ನೀನೇ ಇದೆಯಾ, ಜಗನ್ನಿಯಾಮಕನಾದ ಕೃಷ್ಣನೇ ಇದೆಯಾ. ಇವರೆಲ್ಲ ಇರಬೇಕಾದ್ರೆ ನೀನು ಬಂದು ನನಗೆ ಈ ಥರ ಕೇಳ್ತಾ ಇದೆಯಲ್ಲ. ಅವ್ರಿಗಾದರೆ ಅಷ್ಟೆಲ್ಲ ಸ್ನೇಹಿತರಿದ್ದಾರೆ, ಮನಸ್ಸಿನಲ್ಲಿ ಏನೋ ಮಾಡೋದಾದರೆ ಯುದ್ಧನೇ ಮಾಡಲಿ ಅನ್ನೋ ರೀತಿಯಲ್ಲಿ. ಆಮೇಲೆ ನಾವು ತಾನೇನಪ್ಪ ನಿಮಗೆಲ್ಲ ಒಳ್ಳೇದು ಮಾಡಬೇಕಾದ್ರೂ ನೀನು ಬರೀ ಪಾಂಡವರಿಗೆ ಸಹಾಯ ಮಾಡ್ತಿದ್ಯಾ, ಪಾಂಡವರ ಒಂದು ಒಳಿತನ್ನೇ ಬಯಸ್ತಾ ಇದೆಯಾ. ಹಾಗಿರ್ಬೇಕಾದ್ರೆ ಅವ್ರ ಕಡೆ ನೀನಿದೆಯಾ, ನಮ್ಗೆ ಯಾರಿದ್ದಾರೆ, ನಿಮಗೆ ನಾವು ತಾನೇ ಬೇರೆ ಆಗಿರೋದು. ನಾವು ನಿಮಗೆ ನನ್ನ ಒಂದು ಯೋಗಕ್ಷೇಮ ಏನು ಬೇಕಾಗಿಲ್ಲ, ನಾವು ತಾನೇ ನಿಮಗೆ ಹೊರಗಿನವರು. ನಮಗೆ ಇನ್ಯಾವ ರಾಜರ ಗೆಳೆತನ ಇದೆ ಹೇಳು. ಅದಕ್ಕೆ ಅಲ್ಲಿ ಮೊದಲನೇ ಪದ್ಯದಲ್ಲಿ ಕೃಷ್ಣ ಹೇಳಿದ್ದು ಗೆಳೆಯರು ಸಿಗ್ತಾರೆ ಅಂತ, ಅವ್ರಿಗೆ ಒಳ್ಳೆ ಗೆಳೆಯರಿದ್ದಾರಂತ. ಹಾಗೆ ಇನ್ನೊಂದು ಪದ್ಯದಲ್ಲಿ ಹೇಳ್ತಾರೆ, ಸಂಧಿಯನ್ನು ಮಾಡು, ನನ್ನ ಮಾತುಗಳನ್ನ ಒಪ್ಪಿಕೊಳ್ಳಲು ಹಿಂಜರಿಬೇಡ, ನಿನಗೆ ರುಚಿಸುವಂತಹ ಮಾತನಾಡುವವರಿಗೆ ಮನಸ್ಸು ಕೊಡದಿರು. ಕೃಷ್ಣ ಇನ್ನೂ ಒಂದು ಬುದ್ಧಿ ಹೇಳ್ತಾನೆ. ದುರ್ಯೋಧನ ಯಾವಾಗಲೂ ಅವನಿಗೆ ಕಿವಿ ಕಚ್ಚುವಂಥವ್ರು ಯಾರು, ಅವ್ರ ಸೋದರ ಮಾವನೇ ಇರ್ತಾನೆ ಶಕುನಿ. ಎಲ್ಲ ಬಹಳ ಒಳ್ಳೊಳ್ಳೆ ವಿಷಯಗಳನ್ನೇ ಹೇಳ್ಕೊಡ್ತಾ ಇರ್ತಾನೆ. ಅದರ ಪ್ರತಿಫಲದ ಪರವಾಗಿ ಇವನು ಅನುಭವಿಸ್ತಾ ಇರ್ತಾನೆ. ಬೇರೆಯವರ ಮಾತಿಗೆ ಕಿವಿ ಕೊಡಬೇಡ, ಕಿವಿ ಕಚ್ಚೋರಿಗೆ ಕಿವಿ ಕೊಡಬೇಡ. ನಿನಗೆ ರುಚಿಸುವಂತಹ ಮಾತನಾಡುವವರಿಗೆ ನೀನು ಮನಸ್ಸು ಕೊಡದಿರು. ಇವನಿಗೇನು ಅಂದರೆ ಕೆಟ್ಟದ್ದನ್ನು ಹೇಳ್ಕೊಟ್ಟಿದ್ದನ್ನೆಲ್ಲ ಸ್ವೀಕಾರ ಮಾಡ್ತಾ ಇರ್ತಾನೆ. ಆಮೇಲೆ ಚಾಡಿಕೋರರನ್ನು ಹತ್ತಿರ ಸೇರಿಸ್ಬೇಡ, ಎಷ್ಟು ಒಳ್ಳೊಳ್ಳೆ ಮಾತುಗಳನ್ನೆಲ್ಲ ಹೇಳ್ತಾನೆ. ನಿನಗೇನಿದ್ರೂ ಕೂಡ ಒಳ್ಳೆ ಇಂಥವರ ಸಹವಾಸ ಮಾಡದಿರ ಇದ್ದು ಪಾಂಡವರೊಡನೆ ನಿನ್ನ ಒಳ್ಳೆಯ ಒಂದು ಸಂಸ್ಕಾರ ಇರುವಂತಹ ಬಂಧುಗಳೊಡನೆ ನೀನು ಜೀವನ ಮಾಡು ಅಂತ ಹೇಳ್ತಾರೆ. ಒಂದು ವೇಳೆ ನೀನು ರಾಜ್ಯನೂ ಕೊಡ್ದಿರ ಅವ್ರಿಗಿದೇ ಥರ ಕಷ್ಟನೇ ಕೊಡ್ತಾಯಿದ್ರೆ ಕೌರವ ಪಾತಕ ಅನ್ನುವಂತಹ ಬಿರುದು ಕೂಡ ನಿನಗೆ ಬರುತ್ತೆ ಅಂತಂದ್ಬಿಟ್ಟು ಆ ಬಿರುದು ನೀನು ತಗೊಳ್ಳೋದು ನನಗಿಷ್ಟ ಇಲ್ಲ ಅನ್ನೋ ರೀತಿಯಲ್ಲಿ ಕೃಷ್ಣ ಹೇಳ್ತಾನೆ. ಆಮೇಲೆ ಹಸ್ತಿನಾಪುರ ಏನು ಸಾಮಾನ್ಯ ಅಲ್ಲ. ಸಾಮಾನ್ಯ ಜನರಿಗೆ ಆ ಹಸ್ತಿನಾಪುರದ ಅರಮನೆಯ ದ್ವಾರವನ್ನು ಅವರು ಪಾದಸ್ಪರ್ಶ ಮಾಡಿದ್ರೇ ಪುಣ್ಯಕ್ಷೇತ್ರ ಅನ್ನೋ ಭಾವನೆ ಜನಗಳಲ್ಲಿದೆ.
ಅದೇನಾಗುತ್ತೆ, ಇನ್ನೂ ಒಳ್ಳೆಯವರು ಬಂದು ಸೇರಿಕೊಂಡಾಗ ಅದು ಇನ್ನೂ ಹೆಚ್ಚು ಪಟ್ಟು ಗೌರವ ಸಿಗುತ್ತೆ ಅಂತ ಕೂಡ ನಾನು ಹಸ್ತಿನಾಪುರದ ಪಾವಿತ್ರತೆಯನ್ನು ಹೇಳ್ತಾನೆ. ಜೊತೆಗೆ ಇನ್ನೂ ಒಂದು ಹೇಳ್ತಾನೆ, ನಿನ್ನ ಸ್ವಭಾವವನ್ನು ಬಿಡು, ನನ್ನ ಮಾತುಗಳನ್ನು ಕೇಳು. ಒಂದು ವೇಳೆ ನೀನು ಈ ರೀತಿ ಮಾಡಿ ಪಾಂಡವರನ್ನು ನಿನ್ನೊಡನೆ ಸೇರಿಸ್ಕೊಂಡು ರಾಜ್ಯವನ್ನು ಕೊಟ್ಟರೆ ನಿನಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ ಅಂತ ಹೇಳಿದಾಗ ದುರ್ಯೋಧನ ಮತ್ತೆ ಏನು ಹೇಳ್ತಾನೆ ಕೇಳೋಣ. ಅದೇ 21 ಅಂದರೆ 21 ಅದೇ ಮಜಾ. ಯಮಜನಿನಗೊಳ್ಳಿದನು ಪಾರ್ಥನ ಮಮತೆ ನಿಮ್ಮಲಿ ಹಿರಿದು ಭೀಮನ ತಮದ ನುಡಿ ಹಿಂಗಿದವು ನಕುಲನು ತಮ ತಮಗೆ ತಮ್ಮೈವರು ನಿನ್ನ ಮಲವಚನವ ಹಾರಿಹರು. ತಮ ತಮಗೆ ತಮ್ಮೈವರು ನಿನ್ನ ಮಲವಚನವ ಹಾರಿಹರು. ಉಭ್ರಮಿತ ತನವನು ಭ್ರಮಿತತನವನು ಮಾಡದಿರು. ಸೋದರರ ಸಲಹು ಎಲ್ಲವೂ ನನಗೆ ಬೇಕು ಅನ್ನುವಂತಹ ಉದ್ದಟತನ ನಿನಗೆ ಬೇಡ. ಧರ್ಮರಾಯನನ್ನು ನೀನೇನಾದರೂ ಒಂದು ವೇಳೆ ಧರ್ಮರಾಯನ ಗುಣ ನೋಡಿದ್ರೆ ಅವನು ಒಂದು ವೇಳೆ ನಿನ್ನ ಜೊತೆಯಲ್ಲಿದ್ದರೆ ನಿನಗೆ ಒಳ್ಳೆಯದನ್ನೇ ಮಾಡ್ತಾನೆ. ಆ ಅರ್ಜುನನಿಗೂ ಕೂಡ ನಿನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯನೇ ಇದೆ. ಅವನಿಗೆ ನಿನ್ನ ಮೇಲೆ ಹೆಚ್ಚಿನ ಮಮತೆ ಇದೆ. ಇನ್ನು ಆ ಭೀಮನ ಅಜ್ಞಾನದ ಮಾತುಗಳು ಕೊನೆಗೊಂಡಿದೆ. ಎಲ್ರಿಗೂ ಬುದ್ಧಿ ಬಂದಿದೆಯಪ್ಪ ಇವಾಗ, ಮುಂಚೆ ಇದ್ದಂಗಲ್ಲ. ಅವರೆಲ್ಲರಲ್ಲೂ ಒಂದು ರೀತಿ ಪರಿವರ್ತನೆ ಆಗಿದೆ ಅನ್ನೋ ಮಾತನ್ನು ಕೃಷ್ಣ ಹೇಳ್ತಾನೆ. ನಕುಲ ಸಹದೇವರಲ್ಲಿ ಯಾವ ಭೇದವೂ ಇಲ್ಲ. ದುರ್ಯೋಧನನ ಬಗ್ಗೆ ಶತ್ರುತ್ವದ ಒಂದು ಕಣವೂ ನಕುಲ ಸಹದೇವರಲ್ಲಿ ಇಲ್ಲ. ಹಾಗಾಗಿ ಆ ಪಾಂಡವರನ್ನು ನೀನು ಯಾಕೆ ಈ ರೀತಿ ಒಂದು ಶತ್ರುವಾಗಿ ನೋಡ್ತೀಯ? ನಮ್ಮವರಲ್ಲ, ನೀವು ಬೇರೆ ನಾವು ಬೇರೆ ಅಂತ ನೋಡಬೇಡ ನೀನು ಅಂತ ಹೇಳಿಬಿಟ್ಟು ಈ 5 ಜನರು ಕೂಡ ತಮಗೆ ನಿನ್ನಿಂದ ನೀನು ಏನು ಹೇಳ್ತೀಯ, ನೀವು ಒಂದು ವೇಳೆ ನಿನ್ನನ್ನು ಕೇಳಿದಾಗ ನೀನು ಒಂದು ಶುಭ ಸಮಾಚಾರನೇ ಹೇಳ್ತೀಯ. ಯಾಕೆಂದರೆ ನೀನು ಹೇಳಿದ ಮಾತನ್ನೆಲ್ಲ ಕೇಳಿಸ್ಕೊಂಡು ಅವರು ಅನುಭವಿಸಿ ಬಂದಿದ್ದಾರೆ. ನಮಗೆ ಕೊಟ್ಟಿರೋ ಕೆಲಸ ಎಲ್ಲ ಮುಗಿಸಿದ್ಮೇಲೆ ನಮ್ಮ ನಂಬಿಕೆ ಏನಾಗಿರುತ್ತೆ? ನಮಗೆ ಕೇಳಿದ್ದು ಸಿಗಬಹುದು ಅನ್ನೋ ನಂಬಿಕೆ ಇರುತ್ತೆ. ಅದೇ ನಂಬಿಕೆಯಲ್ಲೇ ಒಂದು ಶುಭ ಸಂದೇಶ ನಾನು ತೊಗೊಂಡು ಹೋಗ್ತೀನಿ ಅನ್ನೋ ರೀತಿಯಲ್ಲಿ ಅವರೆಲ್ಲ ಕಾಯ್ತಾ ಇರ್ತಾರೆ ಅಂತ ಹೇಳ್ತಾನೆ. ಆಗ ದುರ್ಯೋಧನ ಹೇಳ್ತಾನೆ, ಧರ್ಮರಾಯನ ಅಧಿಕ ಪ್ರೀತಿ ನಿಮ್ಮ ಮನದಲ್ಲೇ ಇರಲಿ. ಎಷ್ಟು ದುರಹಂಕಾರ ನೋಡಿ. ಧರ್ಮರಾಯನಿಗಿರುವಂಥ ಪ್ರೀತಿ ಅದು ನಿಮ್ಮ ಮನಸ್ಸಲ್ಲೇ ಇರಲಿ. ಭೀಮನ ಸೊಕ್ಕು ಅದು ಕೂಡ ನಿಮ್ಮಲ್ಲೇ ಇರಲಿ. ಅರ್ಜುನನ ಪ್ರೀತಿ ಅದೂ ನಿಮಗೆ ಇರಲಿ. ನಮ್ಗೆ ಅವ್ರು ಯಾವ ಒಂದು ಸಾಫ್ಟ್ ಕಾರ್ನರ್ ನಮಗೇನೂ ಬೇಕಾಗಿಲ್ಲ. ಎಲ್ಲರೂ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ನಮ್ಮ ಭೂಮಿಯೊಳಗೆ ಅರ್ಧ ಭೂಮಿಯನ್ನು ನಾವು ಕೊಡೋದು ಇಲ್ಲ. ಅವ್ರು ನಮ್ಮ ಬಂಧುಗಳು ಅಲ್ಲವೇ ಅಲ್ಲ. ಈ ಒಪ್ಪಂದಕ್ಕೆ ನನ್ನ ತಮ್ಮ ಒಪ್ಪೋದಿಲ್ಲ. ಒಂದು ವೇಳೆ ನಾನೇನಾದರೂ ಒಪ್ಪಿದ್ರೂ ಕೂಡ ಇವನೇ ಏನು ದುರ್ಯೋಧನನೇ ಇರುವಂತಹ ಎಲ್ಲ ದುರ್ಬುದ್ಧಿ ಅವನಲ್ಲೂ ಇದೆ. ಅವನಿಗಿಂತ ಒಂದು ಪಟ್ಟು ಹೆಚ್ಚೇ ದುಶ್ಯಾಸನ ಅಂದ್ಬಿಟ್ಟು ನನ್ನ ತಮ್ಮ ಒಪ್ಪೋದಿಲ್ಲ ಅಂತ ಹೇಳ್ತಾನೆ. ಅಲ್ಲಿ ಕವಿ ಒಂದು ಹೋಲಿಕೆಯನ್ನು ಕೊಡ್ತಾನೆ. ಏನು ಅಂತಂದರೆ, ದುರ್ಯೋಧನ ಅನ್ನೋನು ಸೂರ್ಯ ಅಂತ, ಪಾಂಡವರು ಕತ್ತಲಂತೆ. ದುರ್ಯೋಧನ ಹೇಳ್ತಾರೆ, ನನ್ನ ಹತ್ರ ಪಾಂಡವರು ಅನ್ನುವಂತಹ ಕತ್ತಲೆಯನ್ನು ತರದಿರು ಅಂತ ಹೇಳ್ತಾನೆ. ಎಂಥ ಹೋಲಿಕೆ ಕೊಡ್ತಾನೆ. ಅದನ್ನು ಹೇಳಿ ಆ ದುರ್ಯೋಧನ ಸೂರ್ಯನಿಗೆ ಅಂಧಕಾರವು ಸೇರುವುದೇ. ದುರ್ಯೋಧನನ ಅಲ್ಲಿ ಅರ್ಕ ಅನ್ನೋ ಅರ್ಥನ ದುರ್ಯೋಧನನಿಗೆ ಕವಿ ಬಳಸಿದ್ದಾರೆ.
ಕುರುಕುಲ ಅರ್ಕನಂ ಅಸ್ತಮೈದಿದ್ದಾರಂತೆ ದುರ್ಯೋಧನನ ಅವಸಾನದಲ್ಲಿ. ದುರ್ಯೋಧನನ ಕೌರವರ ಅರ್ಕ ಅಂತಲೇ ಹೇಳೋವಂಥದ್ದು. ಹಾಗಾಗಿ ಇಲ್ಲಿ ಹೇಳ್ತಾನೆ, ಈ ಅರ್ಕನಿಗೆ ಕತ್ತಲನ್ನು ತೆರಬೇಡ ನೀನು ಅಂತಂದ್ಬಿಟ್ಟು. ಆಮೇಲೆ ಪಾಂಡವರೊಡನೆ ನೆಂಟಸ್ತಿಕೆ ಮಾತ್ಯಾಕೆ, ನಮಗೆ ರಾಜಕಾರಣದ ಮಾತನ್ನು ನೀವೇಕೆ ಒತ್ತಾಯಿಸ್ತಾ ಇದ್ದೀರಾ? ನಿಮಗೂ ಇದಕ್ಕೂ ಯಾವ ರೀತಿಯಾದಂಥ ಸಂಧಿ ನಡೆಯೋದಿಲ್ಲ. ಪಾಂಡವರು ಸಂಬಂಧ ನಮಗೇಕೆ ಅಂತ ಅವನು ದುಶ್ಯಾಸನ ಕೂಡ ಹೇಳ್ತಾನೆ. ಆಗ ಇನ್ನು ಮುಂದೆ ಯಾರು ಇರ್ತಾರೆ? ಧೃತರಾಷ್ಟ್ರ ಇರ್ತಾನೆ. ಧೃತರಾಷ್ಟ್ರನಿಗೂ ಕೂಡ ಹೋಗಿ ಕೃಷ್ಣ ಬೇಡ್ಕೊತಾನೆ, ನೋಡಪ್ಪ ನೀನಾದರೂ ಹೋಗಿ ನಿನ್ನ ಮಕ್ಕಳಿಗೆ ಬುದ್ಧಿ ಹೇಳು ಅಂತ. ಧೃತರಾಷ್ಟ್ರನು ತುಂಬ ಚಡಪಡಿಸ್ತಾನೆ. ಅದಾದಮೇಲೆ ಭೀಷ್ಮನಿಗೂ ಹೇಳ್ತಾನೆ, ನೀನಾದರೂ ಭೀಷ್ಮ ಹೇಳ್ತಾನೆ, ಧೃತರಾಷ್ಟ್ರ ಹಾಳು ಮಾಡಬೇಡ, ಕುಲಕ್ಕೆ ಕೊಡಲಿ ಎಂತಿರುವ ಮಗನನ್ನು ಹೆತ್ತು ವಂಶವನ್ನು ಹಾಳು ಮಾಡಬೇಡ. ಒಂದು ವೇಳೆ ಈ ರೀತಿ ಮಾಡಿದ್ರೆ ಅದರ ಪಾಪಗಳೆಲ್ಲವೂ ನಿನಗಾಗತ್ತೆ. ಯಾಕೆಂದರೆ ಮಗ ತಪ್ಪು ಮಾಡಿದ್ರು ತಂದೆಗೆ ಬರೋದು. ಆಮೇಲೆ ಸಂಧಿಗೆ ಒಪ್ಪಿಕೊಳ್ಳಿ, ಈ ಕುಲನಾಶಕನು ಮುಂದಿನದನ್ನು ತಿಳಿದಿಲ್ಲ. ಅಂದರೆ ದುರ್ಯೋಧನನಿಗೆ ಮುಂದಾಲೋಚನೆ ಇಲ್ಲ, ಭವಿಷ್ಯದ ಪ್ರಜ್ಞೆ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾನೆ. ನೀವು ಹೀಗೆ ಅವನನ್ನು ಒಪ್ಪಿಸಿ ಪಾಂಡವರ ಪಾಲನ್ನು ಕೊಡಿಸಿ ಅಂತ ಭೀಷ್ಮ ಕೂಡ ಹೇಳ್ತಾನೆ. ಮತ್ತು ಆ ಭೀಷ್ಮ ಹೇಳಿದಾಗ ದುರ್ಯೋಧನ ಆ ಕೃಷ್ಣನ ಮಾತುಗಳನ್ನು ಕೇಳು, ದೇವರ ಕೃಪೆ ತಪ್ಪದ ಮೇಲೆ ಯಾವ ಶೂರರು ಸಾಹಸಿಗಳು ಯಾರೇ ಇದ್ದರೂ ಕೂಡ ನಮಗೆ ಏನೂ ನಮ್ಮದೇನು ಮಾಡೋದಕ್ಕಾಗೋದಿಲ್ಲ, ನಮಗೆ ಬೆಲೆ ಕೂಡ ಇರೋದಿಲ್ಲ. ಭಗವಂತ ಒಬ್ಬ ಇದ್ದರೆ ಮಾತ್ರ ನಾವು ಮಾಡೋದು ಒಳ್ಳೆಯ ಕಾರ್ಯ ಆಗಿದ್ದರೆ ನಮಗೂ ಇರುತ್ತೆ. ಇವತ್ತಿನ ಪ್ರಸ್ತುತ ಪರಿಸ್ಥಿತಿನಲ್ಲಿ ನಾವು ನೋಡ್ತಾನೇ ಇದ್ದೀವಿ. ಮಹಾಭಾರತ ಅಂದರೆ ಅವಾಗ ಆಗಿದ್ದು ಅಂತಲ್ಲ, ಪ್ರತಿನಿತ್ಯ ನಡೀತಾ ಇರುವಂಥದ್ದೇ. ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ನಾವು ನಂಬಬೇಡ, ಸಲ್ಲದ ಮಾತುಗಳನ್ನು ನೀನು ಆಡಬೇಡ, ಎಲ್ಲ ಬುದ್ಧಿವಾತೆಯನ್ನು ಹೇಳಿ ಒಂದು ಕಡೆ ಹೇಳ್ತಾನೆ, ಸೀತೆಯನ್ನು ಸೆರೆ ಹಿಡಿದಂತಹ ರಾವಣನ ಗತಿ ಏನಾಯಿತು? ಅಹಂಕಾರದಿಂದ ಸೀತೆಯನ್ನು ಹೊತ್ಕೊಂಡು ಹೋದ್ನಲ್ಲ, ಅವನ ಗತಿ ಏನಾಯಿತು? ಸ್ವಾಮಿ ದ್ರೋಹಿ ರಾವಣನನ್ನು ನೀನು ಅನುಸರಿಸಬೇಡ ಅನ್ನುವಂತಹ ಬುದ್ಧಿ ಮಾತನ್ನು ಹೇಳ್ತಾನೆ. ಹಾಗೆಯೇ ಹೇಳ್ತಾನೆ, ಕೃಷ್ಣ ಏನು ಸಾಮಾನ್ಯ ಅಲ್ಲ. ದ್ರೋಣ ಹೇಳೋದು, ನೆಲವನ್ನು ಬೇಡುವ ಪಾಂಡವರ ಸಾಹಸದಲ್ಲಿ ಏನು ಕೊರತೆ ಇಲ್ಲ, ನೀನೇನು ಅವ್ರಿಗೇನು ಕೈಲಾಗದೇ ಇರೋರು ಅಂತ ಅಂದ್ಕೊಂಡ್ಬಿಡ್ಬೇಡ. ಆ ನೀತಿಯನ್ನು ತಿಳಿಸೋದಕ್ಕೆ ಕೃಷ್ಣ ಸಾಮಾನ್ಯ ಅಲ್ಲ ಅನ್ನೋದಕ್ಕೆ ಆ ವಾಮನಾವತಾರದಲ್ಲಿ ಆ 3 ಹೆಜ್ಜೆಯ ಜಾಗವನ್ನು ಬೇಡಿ ಇಡೀ 3 ಲೋಕಗಳನ್ನೇ ಪಡೆದಂತಹ ಮಹಾನುಭಾವ ಅವನು. ಕೃಷ್ಣನನ್ನು ನೀನು ಸಾಮಾನ್ಯ ಅಂತ ತಿಳಿಬೇಡ. ಪಾಂಡವರ ಸಾಹಸ ಶಕ್ತಿ ಒಂದು ಕಡೆ ಆದರೆ ಕೃಷ್ಣನ ಬಲ ಇನ್ನೊಂದು ಕಡೆ ಅಂತ ಹೇಳ್ತಾನೆ. ಆಮೇಲೆ ಇದಕ್ಕೆಲ್ಲನೂ ದುರ್ಯೋಧನ ಹೇಳ್ತಾನೆ, ಎಲ್ಲ ತೊಂದರೆಗಳನ್ನು ನಾನು ಕೂಡ ಪಾಂಡವರಿಗೆ ಹಲವು ರೀತಿಯಲ್ಲಿ ನಾನು ಕೆಟ್ಟದ್ದು ಮಾಡೋದಕ್ಕೆ ನೋಡಿದೆ, ನಾನು ಯೋಚಿಸಿದೆ. ಇದರಲ್ಲಿ ಮುಚ್ಚುಮರೆಯನ್ನು ನಾನು ಮಾಡಿದ್ರಲ್ಲಿ ತಪ್ಪೇನೋ? ಹೌದು, ನಾನು ಒಪ್ಕೊತಾ ಇದ್ದೀನಿ, ನಾನು ಮಾಡಿರೋದೆಲ್ಲ ಅನ್ಯಾಯವೇ, ಆಯಿತಾ? ಭೂಮಿ ಮೇಲಿನ ಆಸೆಯಿಂದಲೇ ನಾನು ಎಲ್ಲನೂ ಮಾಡಿದ್ದು. ನನಗೆ ವ್ಯಾಮೋಹ ಇದ್ದಿದ್ದೆ ರಾಜ್ಯದ ಮೇಲೆ. ಹಾಗೆ ಇಡಬೇಕಾದ್ರೆ ಆ ಒಂದು ಜೂಜಿನ ಅದೊಂದು ನೆಪ ಆಯಿತು ಅಷ್ಟೇ. ಜೂಜಾಟ ಅನ್ನೋದು ಒಂದು ನೆಪ ಆಯಿತು. ಆ ತೊಂದರೆಯನ್ನು ಒಡ್ಡಿ ನಾನೇ ನೆಲವನ್ನು ಕಿತ್ತುಕೊಂಡೆ. ಇಲ್ಲಿ ದುರ್ಯೋಧನನ ಒಂದು ಅಂತರಾಳ, ಅವನ ಗುರಿ ಏನಿತ್ತು ಅಂತ ಅನ್ನೋದು ಗೊತ್ತಾಗುತ್ತೆ. ನಾನು ಅದನ್ನೆಲ್ಲ ಕಿತ್ಕೊಂಡೆ. ಕೃಷ್ಣ ಕೇಳು, ಪಾಂಡವರಿಗೆ ನೀನು ಏನೇ ಆದ್ರೂ ನಾಡು ಸ್ಥಿರವಲ್ಲ, ಕಾಡೇ ಗತಿ ಅಂತ ಹೇಳ್ತಾನೆ. ಅದು ಹೇಳಿದ್ಮೇಲೆ ಭೀಷ್ಮ ಕೂಡ ಒಂದು ಮಾತನ್ನು ಹೇಳ್ತಾರೆ, ಅಪಕೀರ್ತಿ ಬರುತ್ತೆ ಅಂತ ಸತ್ಯವನ್ನು ಉಳಿಸ್ಬೇಕಂತ ಅರಣ್ಯವಾಸವನ್ನು ಅನುಭವಿಸಿದರೆ ಅದು ಪಾಂಡವರ ಮಕ್ಕಳಲ್ಲಿ ಕುಲದ ಕೊರತೆಯೇ? ಅವರು ನಿನ್ನ ಮಾತನ್ನು ಕೇಳಿ ಪಾಂಡವರು ವನವಾಸಕ್ಕೆ ಹೋಗಿದ್ದು ಅಪಕೀರ್ತಿ ಬರುತ್ತೆ ಅಂತಲ್ಲ, ಅವರಲ್ಲಿ ಇದ್ದಂತಹ ಅವರು ಅವತ್ತೇನೇ ಅವರ ಸಾಮರ್ಥ್ಯವನ್ನು ಬಳಸ್ಬೋದಾಗಿತ್ತು. ಜೊತೆಗೆ ಅವರು ವನವಾಸವನ್ನು ಈಗಾಗಲೇ ಪೂರೈಸಿದ್ದಾರೆ. ಅವ್ರು ನ್ಯಾಯವಾಗಿ ಇವಾಗ ಕೇಳ್ತಾ ಇದ್ದಾರೆ, ತಮ್ಮ ಪಾಡಿಗೆ ಬರಬೇಕಾದಂತಹ ಅರ್ಧ ಭಾಗವನ್ನು ಕೊಡು ಅಂತ ಕೇಳ್ತಾ ಇದ್ದಾರೆ. ಆಮೇಲೆ ನೀನು ಒಂದು ವೇಳೆ ಕೊಡಲಿಲ್ಲ ಅಂದರೆ ಭೀಮ ಸುಮ್ಮನೆ ಇರ್ತಾನೆ? ಕೃಷ್ಣ ಮೆಲ್ಲಗೆ ಒಂದೇ ಒಂದು ಸೂಕ್ಷ್ಮತೆಯನ್ನು ಹೇಳ್ತಾನೆ. ಭೀಮ ಏನು ಸುಮ್ಮನೆ ಇರ್ತಾನ? ಅರ್ಧ ಭಾಗವನ್ನು ಪಡೆಯಬೇಕು ಅನ್ನೋ ಹಠನ ಅವನೇನಾದರೂ ಬಿಡ್ತಾನ? ಏನೆಲ್ಲ ಆಗಿದೆ ಅಷ್ಟನ್ನೆಲ್ಲ ಅವನು ಮರೆಯೋದಕ್ಕೆ ಸಾಧ್ಯನಾ ಅಂತ ಹೇಳಿ
ಕವಿ ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದರೆ ಪದ್ಯದ ಕೊನೆಯಲ್ಲಿ ಕೃಷ್ಣ ನಗುತ್ತಾ ಹೇಳ್ತಾನೆ. ಅಂದರೆ ಎಲ್ಲ ಮುಂದೆ ಆಗೋದನ್ನೆಲ್ಲನೂ ಅರಿತಿರೋನು ದುರ್ಯೋಧನನಿಗೆ ಒಂದು ರೀತಿಯಲ್ಲಿ ಬುದ್ಧಿವಾದನೂ ಹೇಳ್ತಾ ಅವನಲ್ಲಿ ರೋಷವನ್ನು ಹೆಚ್ಚಿಸ್ತಾ ಇರ್ತಾನೆ. ಇಲ್ಲಿ ಕೊನೆಯ ಹಂತ ಯುದ್ಧಕ್ಕೆ ಬರಬೇಕು, ಅದಕ್ಕೆ ಪೂರಕವಾಗಿ ಏನೇನು ಬೇಕೋ ಎಲ್ಲವನ್ನು ನಡೆಸ್ತಾ ಇರ್ತಾನೆ. ಮುಂದೆ ಏನಾಗುತ್ತೆ ನೋಡೋಣ. 5:26 ಹೌದು. ಕೊಡು ವೃಕಸ್ಥಳವನು ಕುಶಸ್ಥಳ ಕೊಡವಿಯ ಕೊಡು ಅವಂತಿಯನು ಕೊಡು ಕುಳವನು ಕೊಡಿಸಿ ಕಳೆ ಸಿರಿಕರಣದವನಲ್ಲಿ ವಾರಣಾವತವ ಕೊಡು ಕೊಡು ನಿನಗೆ ಮನ ಬಂದುದನು ನಡೆಸಿ ಕೊಡುವೆನು ಪಾಂಡವರನು ನಡೆಸಿ ಕೊಡುವೆನು ಪಾಂಡವರನು ಅವಗಡೆಯತನ ಬೇಡ ಅವಗಡೆಯತನ ಬೇಡಿ ಕೇಳೆಂದು ಅಸುರರಿಗೂ ನುಡಿದ. ನೋಡಪ್ಪ, ಅರ್ಧ ರಾಜ್ಯ ಅಂತೂ ನೀನು ಕೊಡಲ್ಲ ಅಂತಿದ್ಯಾ, ಬೇಡ, ಕೇವಲ 4 ಹಳ್ಳಿಗಳನ್ನ ಕೊಡು. ಯಾವ್ಯಾವ್ದು ನಾನು ಹೇಳ್ತೀನೋ ಆ 4 ಹಳ್ಳಿಗಳನ್ನ ಕೊಡು. ಜೊತೆಗೆ ಇನ್ನೊಂದು ನಿನ್ನ ಮನಸ್ಸಿಗೆ ಯಾವ್ದು ಇಷ್ಟ ಬರುತ್ತೋ ಆ ಹಳ್ಳಿ ಕೊಡು. ಅದು ಯಾವುದು ಅಂತಂದರೆ ವೃಕಸ್ಥಳ, ಕುಶಸ್ಥಳ, ಅವಂತಿಯನ್ನು ಮತ್ತು ವಾರಣಾವಶವನ್ನು ಲೆಕ್ಕಿಗರ ಮೂಲಕ ಕೊಡು. ನೀನು ಅದನ್ನೆಲ್ಲನೂ ಯಾವ್ಯಾವ ರೀತಿ ಭಾಗ ಮಾಡಿ ಕೊಡಬೇಕೋ ಆ ರೀತಿ ಕೊಡು. ಜೊತೆಗೆ ಇನ್ನೊಂದು ಹಳ್ಳಿಯನ್ನು ಕೊಡು. 5 ಮಕ್ಕಳಿಗೆ 5 ಹಳ್ಳಿ ಅಂತನಾದರೂ ಇರುತ್ತೆ. ಪಾಂಡವರನ್ನು ನಿನ್ನ ಆಸೆಯಂತೆ ನಾನು ನಡೆಸ್ಕೊಳ್ತೀನಿ, ಬೇರೆ ಇನ್ನೇನು ಕೇಳೋದಕ್ಕೆ ಬರೋದಿಲ್ಲ, ನಾವು ಒಪ್ಪಿಸ್ತೀನಿ ಅಂತ. ಈ ಹಳ್ಳಿಗಳ ಹೆಸರು ಅಂತ ಬಂದಾಗ ಪಾನಪ್ರಸ್ಥ ಅಂತಂದರೆ ಪಾಣಿಪಟ್ ಅನ್ನೋದು, ಭಗಪ್ರಸ್ಥ ಅಂದರೆ ಭಗಾಟ್ ಅಂತಂದ್ಬಿಟ್ಟು ಇನ್ನೊಂದು, ಇಂದ್ರಪ್ರಸ್ಥ ಅಂತನ್ನೋದು ದೆಹಲಿ ಅಂತ, ಆಮೇಲೆ ಸ್ವರ್ಣಪ್ರಸ್ಥ. ಈ 4 ಹಳ್ಳಿಗಳು ಜೊತೆಗೆ ಇನ್ನೊಂದನ್ನು ಕೊಡು ನಿನ್ನ ಮನಸ್ಸಿಗೆ ಬಂದಿದ್ದು ಅಂತ ಕೇಳ್ತಾನೆ. ಅದಕ್ಕೆ ದುರ್ಯೋಧನ ಒಪ್ಪೋದಿಲ್ಲ. ಆಗ ವಿದುರ ಹೇಳ್ತಾನೆ, ಕೃಷ್ಣನೇ ಪುರುಷೋತ್ತಮ, ಭೀಷ್ಮರು ಕುರುಕುಲದ ಹಿರಿಯರು. ಯಾರ್ಯಾರು ಬುದ್ಧಿ ಹೇಳಿದ್ದಾರೆ ಅವನಿಗೆ? ಗುರುಗಳು ಆದರೆ ಭೀಷ್ಮರು ಹೇಳಿದ್ದಾರೆ. ದ್ರೋಣರು ಶಿವನಿಗೆ ಸಮಾನನಾದ ಧನುರ್ವಿದ್ಯಾ ಪರಿಣತರು. ಆದ್ದರಿಂದ ಇವ್ರಿಗಿಂತ ಅಧಿಕ ಬಲ ಉಳ್ಳವರು ನಿನ್ನ ಅರಮನೆಯಲ್ಲಿ ಬೇರೆ ಯಾರಾದರೂ ಇದ್ದಾರಾ? ಯಾರೂ ಇಲ್ಲ. ಯೋಚನೆ ಮಾಡು, ಇವ್ರ ಮಾತುಗಳನ್ನು ಕೇಳಿ ಹುಚ್ಚನಾಗಬೇಡ ಅಂತ ಹೇಳ್ತಾರೆ. ಆಮೇಲೆ ಆ ದುರ್ಯೋಧನನು, ನೀನು ಬೇಡಿದ ಒಂದೊಂದು ಊರು ಕೂಡ ನೀನೇನು ಸಾಮಾನ್ಯವಾದದ್ದನ್ನು ಕೇಳಿಲ್ಲಪ್ಪ, ಬರೋ ಅಂತ ನೀನು ಕೇಳಿರೋ ಊರುಗಳೆಲ್ಲ ನನಗೆ ಇನ್ಕಮ್ ಎಲ್ಲ ರೆವಿನ್ಯೂ ಬರೋ ಅಂಥದ್ದೇ, ಚೆನ್ನಾಗಿ ವರಮಾನ ಇರುವಂಥದ್ದೇ. ಇದು ಆ ರಾಜ್ಯದಲ್ಲಿ ಪ್ರಸಿದ್ಧವಾದಂತಹ ಈ 5 ಊರುಗಳನ್ನು ಬಳಸ್ಕೊಂಡು ಹಸ್ತಿನಾ ನಗರವು ಉಳಿದಿದೆ. ನಮಗಿರೋ ಅಂಥ ಸೋರ್ಸು, ನಮ್ಮ ರಾಜ್ಯಕ್ಕೆ ಇರುವಂತಹ, ನಮ್ಮ ದೇಶಕ್ಕಿರುವಂತಹ ಸಂಪನ್ಮೂಲದ ಒಂದು ಮೂಲವೇ ಈ 5 ಹಳ್ಳಿಗಳು. ಕೃಷ್ಣ, ನೀನೇನು ಸಾಮಾನ್ಯ ಅಲ್ಲ, ನೀನು ಅದನ್ನೇ ಕೇಳ್ತಾ ಇದೆಯಲ್ಲ ಅಂತಂದ್ಬಿಟ್ಟು ಹೇಳ್ತಾನೆ. ಆಮೇಲೆ ಇಷ್ಟನ್ನು ಕೇಳಿ ಇನ್ನು ಉಳಿದಿದ್ದೇನು? ಮಾನಶ್ರೇಷ್ಠ ಬೇಡುವುದರಲ್ಲಿ ತಿಳಿವನು. ನೀನು ಬಹಳ ಬುದ್ಧಿವಂತ, ನನಗಷ್ಟು ಗೊತ್ತಾಗಲ್ಲ ಅಂದ್ಕೊಂಡಿದ್ಯಾ? ನನಗೂ ಗೊತ್ತಾಗಿದೆ. ಹೊಗಳೋದೇಕೆ? ಭೂಮಿಯನ್ನೇ, ಇಲ್ಲಿ ವಾಮನನ ಅವತಾರ, ಅವನು ದುರ್ಯೋಧನನೇ ಹೇಳ್ತಾನೆ, ಭೂಮಿಯನ್ನು 2 ಹೆಜ್ಜೆಯಲ್ಲಿ ನೀನು ಅಳೆದಂತಹ ಮಹಾತ್ಮ, ನಿನಗೆ ನಾನು ಭಯಪಡ್ತೇನೆ ಅಂತ ಹೇಳ್ತಾನೆ. ಯಾಕೆ ಅಂದರೆ 3 ಹೆಜ್ಜೆಯಲ್ಲಿ ಲೋಕಗಳನ್ನು ಗೆದ್ದವನು. ಇಲ್ಲಿ ಹೇಳಿ ಕೇಳಿ ಅದೇ ಅವತಾರದ ಕೃಷ್ಣ 5 ಊರು ಅಂತ ಕೇಳಿದಾನೆ. ಹೆಜ್ಜೆಗೆ ಲೋಕಗಳನ್ನು ತೊಗೊಂಡವನು, ಇನ್ನು 5 ಊರು ಅಂದರೆ ಇನ್ನೇನು ಬಿಡೋದಕ್ಕೆ ಸಾಧ್ಯ?
ಅಂತಹ ಒಂದು ಸೂಕ್ಷ್ಮತೆಯನ್ನು ದುರ್ಯೋಧನ ಅರ್ಥಕೊಂಡಿರ್ತಾನೆ. ದುರ್ಯೋಧನನ ಪಾತ್ರನೇ ತುಂಬ, ಅವನಿಗೆ ಕೆಟ್ಟ ಬುದ್ಧಿ ಇರ್ಬೋದು, ಅದ್ರ ಮಹಾಜ್ಞಾನಿನೂ ಆಗಿರ್ತಾನೆ. ಮುಂದಿನ ಪದ್ಯಗಳಲ್ಲಿ ಅವನು ಹೇಳೋದನ್ನು ನೋಡಿದ್ರೆ ನಮಗೆ ಒಂದು ರೀತಿ ಆಶ್ಚರ್ಯ ಆಗೋಗ್ಬಿಡುತ್ತೆ. ದುರ್ಯೋಧನನಲ್ಲಿ ಅಷ್ಟೊಂದು ವಿವೇಕತೆ ಇತ್ತ, ಅಷ್ಟೊಂದು ಆಧ್ಯಾತ್ಮ ಭಾವನೆ ಇತ್ತ ಅನ್ನೋದು. ಇಲ್ಲಿ ಕೂಡ ಅದು ಹೇಳ್ತಾನೆ, ಅಲ್ಲಿ 3 ಹೆಜ್ಜೆಗೆ ಅದನ್ನು ಮಾಡಿದ್ಮೇಲೆ ಇನ್ನು 5 ಊರನ್ನ ಕೇಳಿದ್ಮೇಲೆ ಇನ್ನು ನಾನು ಅದನ್ನು ಊಹಿಸ್ಕೊಳ್ಳೋದಕ್ಕೂ ಅಸಾಧ್ಯ ಅಂತ ಹೇಳ್ತಾನೆ. ಆಮೇಲೆ ಈ ಬಲಿಚಕ್ರವರ್ತಿಯ ಒಂದು ಪ್ರಸಂಗವನ್ನು ನೆನೆಸ್ಕೊಂಡು ಅದೇ ಗತಿ ನನಗೂ ಮಾಡಿಬಿಡ್ತೀಯ ನೀನು ಅಂತ ಹೇಳ್ತಾನೆ. ನಾನೇನು ಹೋಗಲಿ ಇಷ್ಟೆಲ್ಲ ಕೇಳಿದ್ಮೇಲೆ ಮತ್ತೆ ಕೃಷ್ಣನಿಗೆ ದುರ್ಯೋಧನನ ಹತ್ರ ಹೇಳ್ತಾನೆ, ಹೋಗಲಿ ಬಿಡಪ್ಪ, 5 ಊರು ಅಂತೂ ಕೊಡೋಕ್ಕಾಗೋದಿಲ್ಲ, ಬಿಟ್ಬಿಡು, 1 ಊರಾದರೂ ಕೊಡು, 1 ಊರಲ್ಲಿ 5 ಜನ 5 ಮನೆ ಮಾಡ್ಕೊಂಡು ಆರಾಮಾಗಿರ್ತಾರೆ ಅಂತ ಹೇಳಿದ್ರೆ ಇವನಿಗಿನ್ನೆಷ್ಟು ಸೊಕ್ಕಿರಬೇಕು. ಮುಂದೆ ಏನು ಹೇಳ್ತಾನೆ ಮುಂದಿನ ಪದ್ಯದಲ್ಲಿ ನೋಡೋಣ. ನೆಲದೊಳ್ ಅರ್ಥವ ನೀವುದಿಲ್ಲ, ಆ ಸ್ಥಳವನು 5 ಮುನ್ನ ಕೊಡೆನು, ಇನ್ನಿಳೆಯ ಭಾಗವನು ಈಸ ಕೊಟ್ಟಡೆ ನಿನ್ನ ಮೇಲಾಣೆ. ನೆಲನ ಕಡೆಯಲಿ ಮುಳ್ಳು ಮೊನೆಯು ಮುಚ್ಚಳಿ ಪಧರಣಿಯನು ಇತ್ತೆನಾದೊಡೆ, ಬಳಿಕ ನೀನಗು ಹೋಗು ಕದನವ ಕೊಂಡು ಬಾ, ಹೋಗು ಕದನವ ಕೊಂಡು ಬಾ ಎಂದ. ಭೂಮಿನಲ್ಲಿ ಅರ್ಧನೂ ಕೊಡಲ್ಲ,